ಹೀಗೆ ಮಾತಾಡಿ. ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಮುಚೋ ವಾಚ ಕರ್ಣಂ ಪರೋಪಕರಣಂ ಏಪಂ ಕೇಪಂ ದೇವಂದ್ಯ. ಇದರ ಅರ್ಥ ಇಷ್ಟೇ, ನಮ್ಮ ಮುಖ ಯಾವಾಗಲೂ ಮಂದಸ್ಮಿತವಾಗಿರಬೇಕು, ನಗು ನಗುತ್ತಾ ಇರಬೇಕು, ಹೃದಯ ಪ್ರಶಾಂತವಾಗಿರಬೇಕು, ನಾವು ಮಾಡುವ ಕೆಲಸ ಪರೋಪಕಾರಿಯಾಗಿರ್ಬೇಕು. ಇಂಥ ಒಂದು ಒಳ್ಳೆಯ ವಿಷಯಗಳನ್ನು ಯಾರು ಅಳವಡಿಸ್ಕೊಳ್ತಿದ್ದಾನೋ ಅವನು ಒಳ್ಳೆಯ ಮನುಷ್ಯ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅಂಥದ್ದನ್ನು ನಾವು ಮಿಸ್ಟರ್ ಅಣ್ಣಾಮಲೈಯವರಲ್ಲಿ ಕಾಣ್ಬೋದು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧುನಾಂ. ಹೀಗೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಧರ್ಮ ಯಾವಾಗ ಇಲ್ಲಿ ವಿಜೃಂಭಿಸ್ತದೋ, ಧರ್ಮ ಅವನತಿ ಆಗ್ತದೋ, ಆಗ ಧರ್ಮದ ರಕ್ಷಣೆಗಾಗಿ, ಸಾಧು ಸಂತರ ಉನ್ನತಿಗಾಗಿ ಇಲ್ಲಿ ನಾನು ಪುನರಪಿ ಜನ್ಮ ತಾಳ್ತೇನೆ ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಇಂದು ಅಣ್ಣಾಮಲೈ ಶ್ರೀಕೃಷ್ಣ ರೂಪದಲ್ಲಿ ನಮಗೆ ಬಂದಿರಬಹುದು. ಯಾಕಂದ್ರೆ ಅಣ್ಣಾಮಲೈ ಒಬ್ಬ ಸಮರ್ಥ ನಾಯಕ, ಅಣ್ಣಾಮಲೈ ಅಂತ ಒಬ್ಬ ಜವಾಬ್ದಾರಿತ ವ್ಯಕ್ತಿ. ಅಣ್ಣಾಮಲೈ ನಮ್ಮ ತುಳುನಾಡಿನ ಕಾರ್ಕಳದಲ್ಲಿ ಅಥವಾ ಉಡುಪಿಯಲ್ಲಿ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದರೂ ಅವರು ಅದನ್ನು ತನ್ನ ಸ್ವಂತ ಕೆಲಸ ಅಂತ ಮಾಡಿಕೊಂಡು ಅದರಲ್ಲಿ ಶ್ರದ್ಧೆ, ಬದ್ಧತೆ ಮತ್ತು ಶುದ್ಧತೆಯನ್ನು ಕಾಪಾಡಿಕೊಂಡಿದ್ದವರು. ಆ ಮೂಲಕ ತನ್ನ ನಾಯಕತ್ವವನ್ನು ಅವರಲ್ಲಿ ಕಂಡುಕೊಂಡವರು. ಇಂದು ಎಷ್ಟೋ ಜನ ನಾಯಕರು ತನ್ನ ಬೆಂಗಾವಳ ಪಡೆಯನ್ನು ಹಿಡ್ಕೊಂಡು ತನ್ನ ನಾಯಕತ್ವವನ್ನು ತೋರಿಸಿದ್ದಾರೆ. ಆದರೆ ಅಣ್ಣಾಮಲೈ ಆಗಲ್ಲ. ಅಣ್ಣಾಮಲೈ ಅನೇಕ ನಾಯಕರನ್ನು ಸೃಷ್ಟಿಸಿದ್ದಾರೆ. ಅದರಲ್ಲಿ ಗೊತ್ತಾಗ್ತದೆ, ನಾವು ನಾಯಕರನ್ನು ಬೆಂಗಾವಲು ಇಟ್ಕೊಳ್ಳೋದಲ್ಲ, ನಾಯಕರನ್ನು ನಾವು ಸೃಷ್ಟಿಸಬೇಕು. ಅಂಥದ್ದನ್ನು ಅಣ್ಣಾಮಲೈಯಿಂದ ನಾವು ಕಲಿಬೇಕು. ಇಂದು ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯಕ್ಕೆ ಧುಮುಕಿದ್ದಾರೆ ಅಂದರೆ ಅಲ್ಲಿ ರಾಜಕೀಯ ಗೆದ್ದಿದೆ. ಆ ಮೂಲಕ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಇನ್ನೊಂದು ಸಮರ್ಥ ನಾಯಕ ಸಿಕ್ಕಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ಪಡುವಂಥ ವಿಷಯ.